ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಇವತ್ತು ಮೋಲ್ಡಿಂಗ್ ನಡೀತಾ ಇದೆ. ಫುಲ್ಲು ಗಡ್ಡ 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 ಸೌಂಡು. ಬಿಸಿಲು ತುಂಬಾ ಚೆನ್ನಾಗಿದೆ ಹೊರಗಡೆ. ಬಿಸಿಲುಗೆ ಹೋಗೋಣ ಅಂದರೆ ಬಟ್ ಇವಾಗ ಟೈಮ್ ಇಲ್ಲ ನನಗೆ. ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಜೊತೆಗೆ ನಿನ್ನೆ ನೈಟು ಎಣ್ಣೆ ಹಚ್ಚೋದು ಮರ್ತುಬಿಟ್ಟಿದೆ ತಲೆಗೆ. ಸೊ ಅದಕ್ಕೆ ಫಸ್ಟ್ ಎಣ್ಣೆ ಹಚ್ಕೊಬಿಡೋಣ ಅಂತ. ನಾನು ತಿಂಡಿ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಸ್ನಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಆಗುತ್ತೆ 1.5 hour. ಅಲ್ಲಿಗೆ ಸರಿ ಹೋಗುತ್ತೆ ಅಂದ್ಕೊಂಡು ಇವಾಗ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಕ್ಲೈಮೇಟಿಗೆ ಕೊಬ್ಬರಿ ಎಣ್ಣೆ ಹಿಂಗಾಗೋಗುತ್ತೆ, ತುಪ್ಪ ಥರ ಫುಲ್ ಗಟ್ಟಿಗೆ. ಇದನ್ನ ಸ್ಪೂನಲ್ಲಿ ಎತ್ಕೊಂಡು ಬಿಸಿ ಮಾಡ್ಕೋಬೇಕು. ಇತ್ತೀಚೆಗೆ ಸ್ವಲ್ಪ ಏರ್ ಫಾಲು ಕಮ್ಮಿ ಆಗಿದೆ. ಇಷ್ಟು ಬಂತು, ಕಣ್ಣು ನಂದೇ ಬಿದ್ದುಬಿಟ್ಟು ಕಷ್ಟ. ಇಷ್ಟಿಷ್ಟು ಬರೋದು ನಂದು ಏರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಡನ್ನಾಗಿ ಏರ್ ಫಾಲ್ ಕಮ್ಮಿ ಆಗಿದೆ. ಎಣ್ಣೆ ಹಚ್ಚೋ ಮೊದಲು ಒಂದು ಸ್ವಲ್ಪ ಬಂದಿತ್ತು ಇಷ್ಟು. ಹ್ಯಾಪಿ. ಓಕೆ, ಏನೋ ಒಂದ್ಸರಿ ಉದ್ರಕ್ಕೆ ಸ್ಟಾರ್ಟ್ ಆದರೆ ಹೆವಿ ಉದ್ರು ಬಿಡುತ್ತೆ, ಸ್ಟಾಪ್ ಆದರೆ ಹಿಂಗೆ ಸ್ಟಾಪ್ ಆಗುತ್ತೆ. ಅದಕ್ಕೆ ಅದೇನೇನಾಗುತ್ತೆ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ತೀನಿ. ಒಂದೇ ಮಂತ್ರ ಅನ್ನೋದು ಕೊಬ್ಬರಿ ಎಣ್ಣೆ. ಅದು ಉದ್ರೂ ಕೊಬ್ಬರಿ ಎಣ್ಣೆನೇ ಉದ್ರದು, ನಿಂತರೂ ಕೊಬ್ಬರಿ ಎಣ್ಣೆ. ಇವಾಗ ಮನುಗೆ ಬ್ರೇಕ್ಫಾಸ್ಟ್ ಬೇಕಂತೆ. ನಂದು ಎಣ್ಣೆ ಹಚ್ಕೊಂಡು ಆಯಿತು. ಏನು ಬೇಕು ಬ್ರೇಕ್ಫಾಸ್ಟ್ಗೆ? ನನಗೆ 2 ಆಮ್ಲೆಟು 2 ಸ್ಲೈಸ್ ಬ್ರೆಡ್ಡು ರೋಸ್ಟು. ಓಕೆ, ತಂದೆ ಆ ಎಗ್ಗು. ನಾವು ತುಂಬ ದಿನ ಆಯಿತು ಬ್ರೆಡ್ ಆಮ್ಲೆಟ್ ತಿಂದು. ಇವತ್ತು ಮಾಡೋಣ ಅಂತ ಮನು ಎಗ್ ತೆಗೆದಿಟ್ಟಿದ್ದಾರೆ. ಬಟ್ ನನಗೆ ಬ್ರೆಡ್ ತಿನ್ನೋಕೆ ಇಷ್ಟ ಇಲ್ಲ, ಅದೇ ಬೇಜಾರು. ಏನೋ ಒಂದು ವೀಟ್ ಬ್ರೆಡ್ ಆದರೆ ತಿನ್ಬೋದು. ಇವರು ಯಾವಾಗಲೂ ಹೋಗಿ ಮಿಲ್ಕ್ ಬ್ರೆಡ್ ಎತ್ಕೊಂಡು ಬರ್ತಾರೆ. ತರಬೇಡ ಕಣಪ್ಪ ಈ ಮಿಲ್ಕ್ ಬ್ರೆಡ್ ಅಂದರೂ ಕೇಳಲ್ಲ. ಅವರಿಗೆ ವೀಟ್ ಬ್ರೆಡ್ ಇಷ್ಟ ಆಗಲ್ಲ, ನನಗೆ ಮಿಲ್ಕ್ ಬ್ರೆಡ್ ಇಷ್ಟ ಆಗಲ್ಲ. ಇದು ಇರೋದು ಡಿಫ್ರೆನ್ಸಸ್ಸು. ಇಲ್ಲ, 1 pound ವೀಟ್ ಬ್ರೆಡ್ ತಂದು 1 pound ಇದು ತರೋಣ ಅಂತಂದರೆ ನಾನು ತುಂಬ ಬ್ರೆಡ್ಡು ತಿನ್ನಲ್ಲ. 1 ಪೀಸು ಮ್ಯಾಕ್ಸಿಮಮ್ ಅಂದರೆ 2 ಪೀಸು. ಅದಷ್ಟು ವೇಸ್ಟ್ ಆಗೋಗ್ಬಿಡುತ್ತೆ, ಇಡೋದಕ್ಕೂ ಆಗಲ್ಲಲ್ಲ. ಹಂಗಾಗಿ ತರಿಸೋದೇ ಇಲ್ಲ ನಾನು. ಇದೆ ನೋಡಿ, ಸ್ಯಾಕ್ರಿಫೈಸು, ಕಾಂಪ್ರಮೈಸು. ನೀವೇ ಹೇಳಿ, ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀನಲ್ವಾ? ನಿಂಗೆ ಅನ್ಸಲ್ವ ಮನು? ದೇವರೇ ಅನ್ಸಲ್ಲ. ಮೊಟ್ಟೆ ತಂದು ಇಲ್ಲಿ ಫ್ರಿಡ್ಜ್ ಮೇಲೆ ಇಟ್ಬಿಟ್ಟಿದ್ದಾರೆ. ನಾನು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ, ಎಲ್ಲ ಮೊಟ್ಟೆ ಅಂತ ಅಂದ್ಕೊಂಡು. ನನಗೆ ಯಾಕೋ ಆಮ್ಲೆಟ್ ತಿನ್ನೋಕ್ಕೆ ಇವಾಗ ಸದ್ಯದ ಮಟ್ಟಕ್ಕೆ ಮೂಡಿಲ್ಲ. ಅವರೊಬ್ಬರು ಮಾಡ್ಕೊಡೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಮಧ್ಯಾಹ್ನ ಆಗಿದೆ ಅಂದರೆ ಟೈಮು ಬಂದು 12 ಗಂಟೆ. ಸೊ ಇವತ್ತು ಏನಾಯ್ತು ಏನೋ ಗೊತ್ತಿಲ್ಲ, ಒಂದು ಮೂಡು ಬಂತು ಜಿಮ್ಗೆ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಬ್ಯಾಗ್ ಎಲ್ಲ ರೆಡಿ ಇದೆ ಇಲ್ಲಿ ಕೆಳಗೆ. ನಾವು ರೆಡಿ ಆಗಿದ್ದೀವಿ. ಇವತ್ತಿಂದ ಜಿಮ್ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದ್ರೆ ಅವಾಗ ಸೇರ್ಕೊಂಡು ಆಲ್ಮೋಸ್ಟ್ 1.5 month ಆಯಿತು. ಅಲ್ಲಿ ಒಂದು 2-3 weeks ಏನೋ ಹೋದೆ. ಅದಾದ್ಮೇಲೆ ಮತ್ತೆ ಏನೋ ಆಯಿತು ಅಂದ್ಬಿಟ್ಟು ನಿಲ್ಸೋನು ಹೋಗಲೇ ಇಲ್ಲ. ಆ್ಯಕ್ಚುಲಿ ಪೇನ್ ಸ್ಟಾರ್ಟ್ ಆಗೋಯ್ತೀವಿ, ಹೋಗಲೇ ಇಲ್ಲ. ಅದಾದ್ಮೇಲಿಂದ ಮೂಡೇ ಬರ್ತಿರ್ಲಿಲ್ಲ ಹೋಗೋದಕ್ಕೆ. ಇವತ್ತೇನೋ ಅಚಾನಕ್ ಆಗಿ ಒಂದು ಮೂಡ್ ಬಂದಿದೆ ಹೋಗ್ಬೇಕು ಅಂತ. ಅದು ಯಾಕೆ ಹೇಳಿ ಬಂದಿರೋದು? ಇವಾಗ ನಾನು ಡೈಲಿ ಯೋಗ ಮಾಡ್ತಾ ಇದ್ದೀನಲ್ಲ, ಸಾಹೇಬ್ರಿಗೆ ಟೆನ್ಷನ್ ಆಗ್ಬಿಟ್ಟಿದೆ. ಎಲ್ಲಿ ನನ್ನ ಹೆಂಡತಿ ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸ್ಬಿಡ್ತಾಳೋ ಅಂತ. ಅದಕ್ಕೆ ಕಾಂಪಿಟೇಷನ್ ಕೊಡಕ್ ಹೋಯ್ತಾ. ಕರೆಕ್ಟ್. ಏನ್ ಮಾಡ್ಕೊಂತಿದ್ಯಾ? ಚಪಾತಿ. ಓಕೆ, ಮಾಡ್ಕೊಳ್ಳಿ. ಹಂಗಾರೆ ನಾವು ನೋಡ್ತೀವಿ. ಒಂದು ಅರ್ಧ ಗಂಟೆ ಮಾಡ್ಬಿಟ್ಟು ಬರ್ತೀವಿ. ಓಕೆ, ಬಾಯ್. ಸೊ ಏನಿಲ್ಲ, ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಸ್ವಲ್ಪ ಸ್ಟ್ರೆಚ್ ಗಿಚ್ ಮಾಡ್ಕೊಂಡ್ ಬರ್ತೀನಿ. ಒಂದೇ ಸರಿ ಯಾವುದೇ ರೀತಿ ಅದು ವೇಟ್ ಎತ್ತೋದಕ್ಕೆ ಹೋಗೋದಿಲ್ಲ. 1 or 2 weeks ಬರೀ ಇದೇ ತರ ಸ್ಲೋ ಅಂಡ್ ಸ್ಟಡಿ ಆಗಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನಗೆ ಎಸ್ಪೆಷಲಿ ಬೇರೆಯವರಿಗೆಲ್ಲ ನಾನು ನೋಡ್ದಂಗೆ 1 or 2 days ಪೇನ್ ಇರುತ್ತೆ. ಬಟ್ ನನಗೆ ಹೆಂಗಂದ್ರೆ ಒಂದು 2-3 weeks ವರೆಗೂ ಪೇನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸೊ ಆ ಪೇನ್ ತೆಗಿಯೋದೇ ಒಂದು ಸ್ವಲ್ಪ ಕಷ್ಟ. ಹೋಗ್ಬೇಕಾ ಜಿಮ್ಗೆ ಅನ್ನೋ ಫೀಲಿಂಗ್ ಬಂದ್ಬಿಡ್ತೈತೆ 1-2-3 ದಿನ ಆದ್ಮೇಲೆ. ಸೊ ಇಲ್ಲ, ಈಗ ಸ್ಲೋ ಆಗಿ ಒಂದು ಚೂರೇ ಪೇನ್ ತಗೊಳ್ಳೋ ತರ ಮಾಡ್ಕೊಂಡು 1 ತಿಂಗಳವರೆಗೂ ಆದ್ರೂ ಪರವಾಗಿಲ್ಲ. ಆಮೇಲಿಂದ ರೆಗ್ಯುಲರ್ ಆಗಿ ಹೋಗೋದಕ್ಕೆ ಪ್ಲಾನ್ ಮಾಡಬೇಕು. ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಇಷ್ಟೊತ್ತು. ಇದ್ದಕ್ಕಿದಂಗೆ ಸೋಂಬೇರಿತನ ಮೈ ಗಂಟ್ಕೊಬಿಡ್ತು ನನಗೆ. ಸ್ನಾನಕ್ಕೆ ಹೋಗಕ್ಕೆ ಮೂಡ್ ಬರ್ತಾ ಇಲ್ಲ. ಹೊರಗಡೆ ಬೇರೆ ಮುಗ ಬಿಸಿಲಿದೆ, ಬಟ್ ಒಳಗಡೆ ಭಯಂಕರ ಚಳಿ ಆಗ್ತಾ ಇದೆ ಅಲ್ಲೋ. ಅಯ್ಯೋ, ನಮ್ಮ ಯಜಮಾನ್ರಿಗಂತೂ ಕಲ್ ಬಂಡೆ ಜೊತೆ ಮಾತಾಡ್ದಂಗೆ ನಾವು. ನಾನು ಏನು ಗೊತ್ತು, ನೀನು ಮಾತಾಡ್ತಿದ್ಯೋ ಕ್ಯಾಮರಾ ಮಾತಾಡ್ತಿದ್ಯೋ, ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇರೋ, ಅವ್ರ ಪಾಡಿಗೆ ಅವ್ರು ಹೋಯ್ತಾನೇ ಇರ್ತಾರೆ ಹಿಂಗೆ. ಗುರಿ ಅದು ನಾವು ಮಾಡ್ಬೇಕಾಗಿರೋ ಕೆಲಸದ ಗುರಿ. ಹೌದೌದು. ಗುರಿ ಬಿಡಲ್ಲ.
ನಡೀರಿ ಹೋಗ್ಲಿ. ಅದಕ್ಕೆ ಒಂಚೂರು ಬಿಸಿಲು ತಗೊಂಡು ಬರೋಣ ಅಂತ ನಾನು ಮನು ಅವ್ರು ಇವಾಗಿನೂ ಜಿಮ್ಮಿಂದ ಬಂದ್ರಲ್ಲ, ಎವ್ವಿ ಬಿಸಿಲಿದೆ ಮಂಜು, ಬರ್ನಾಗ ಹೋಗ್ಬಿಡ್ತೀವಿ ಅಂತ ಅವ್ರೆ. ಬಟ್ ನನಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ನಿದ್ದೆ ಬರ್ತಾ ಇದೆ. ಹಾಗಾಗಿ ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬರೋಣ. ಟೈಮು 5 ಗಂಟೆ. ಜಿಮ್ಮಿಂದ ಬಂದ್ಮೇಲೆ 1 ಅವರ್ ಮಲಗಿದ್ದು ಆಮೇಲೆ ಎದ್ದು ಹೋಗಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಸ್ವಲ್ಪ ಮೈಕೈ ನೋವು ಏನಿತ್ತಲ್ಲ ಅದೆಲ್ಲ ಕಮ್ಮಿ ಆಗಿದೆ. ಸೊ ಈಗ ದೇವ್ರ ಮನೆಗೆ ಬಂದು ಎಲ್ಲ ಪೂಜೆ ಮಾಡಿದ್ದು ಆಯಿತು. ನಾನು ಪೂಜೆ ಮಾಡ್ಕೊಂಡು ಬರೋದ್ರಲ್ಲಿ ಮಂಜು ಏನೋ ಕ್ರಿಮಿನಲ್ ಮೈಂಡಲ್ಲಿ ಯೋಚನೆ ಮಾಡಿ, ಏನಪ್ಪ ಏನು ಮಾಡಿದೆ ಯೋಚನೆ? ನಾನು ನಮ್ಮಮ್ಮ ನಮ್ಮ ಅಕ್ಕದಿರು ಎಲ್ಲ ಸೇರ್ಕೊಬಿಟ್ಟವ್ರೆ. ಮೊನ್ನೆಯಿಂದ ಬೆಂಕಿ ಹಾಕತ್ತಾ ಇದೆ ಹೊಟ್ಟೆ ಒಳಗಡೆ. ಈ ಕಡೆ ನನ್ನ ಗಂಡನ್ನು ಬಿಟ್ಟೋಗಕ್ಕೆ ಮನ್ಸಿಲ್ಲ. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಆ ಕಡೆ ಅವರು ನಲ್ಲೆಲ್ಲರೂ ಒಟ್ಟಿಗೆ ಬಿಟ್ಬಿಟ್ಟು ಇಲ್ಲಿ ಒಬ್ಳೆ ಇರೋಕ್ಕೂ ಮನ್ಸಿಲ್ಲ. ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು. ಕೊನೆಗೆ ಗಟ್ಟಿ ಮನ್ಸು ಮಾಡಿ ನೀನಿರು 2 ದಿನ ಅಂದ್ಬಿಟ್ಟು ನಾನು ಹೋಯ್ತಾ ಇದ್ದೀನಿ. ಸೊ ಈಗ ಅವರು ಕೆಂಗೇರಿಗೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಅವರು ಹೋದ ಅಂದ್ರೆ ಇಲ್ಲಿ ನನಗೆ ಈ ಏರಿಯಾನಲ್ಲಿ ಊಟ ಸಿಗೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಹೇಳಿದೆ ಚಿಕನ್ ತಂದು ಕೊಟ್ಬಿಡ್ತೀನಿ, ಮಾಡಿ ಇಟ್ಬಿಟ್ಟು ಹೋಗ್ಬಿಡು, 2 ದಿನ ನಾನು ತಿನ್ಕೊಂಡು ಆರಾಮಾಗಿರ್ತೀನಿ, ನೀನು ಸಂಡೇ ಈವ್ನಿಂಗ್ ಬಾ ಮನೆಗೆ ಅಂತ ಹೇಳಿದ್ದೀನಿ. ಸೊ ಈಗ ನಾನು ಚಿಕನ್ ತರೋಕೆ ಹೋಗ್ತಾ ಇದ್ದೀನಿ. ಮಂಜು ಈಗೆಲ್ಲ ಮಾಡಿ ಹೋಗೋದ್ರೊಳಗೆ 7 ಗಂಟೆ ಆಗ್ಬಿಟ್ಟಿದೆ. 2 ಅವರ್ಸ್ ಬೇಕು. ಚಿಕನ್ ಮಾಡಬೇಕು ಪ್ಲಸ್ ಅವ್ರು ಸ್ನಾನನೂ ಮಾಡಬೇಕು. ಹೋಗೋದಕ್ಕೆ ಒಂದು 8 ಗಂಟೆ ಆಗೋಗ್ತೈತೆ ರಾತ್ರಿ. ಅದೇ ವಿಚಾರಕ್ಕೆ ನನಗೆ ನಿನ್ನನ್ನು ಬಿಟ್ಬಿಟ್ಟು ಊರಿಗೆ ಹೋಗಕ್ಕೆ ಇಲ್ಲ ಎಲ್ಗಾದ್ರೂ ಹೋಗೋದಿಕ್ಕೆ ನನಗೆ ಬೇಜಾರಾಗೋದು. ಇದೇ ವಿಚಾರಕ್ಕೆ MSR ನಗರ್ ಆಗಿದ್ರೆ ಟಾಕನ್ ಬಿಟ್ಬಿಟ್ಟು ಹೋಗ್ತಾ ಇರಿವೆ. ಎಡವು ಬಿದ್ರೆ ಹೋಟ್ಲೊಳಗೆ ಬೀಳ್ತಾ ಇದ್ದಿದ್ದು. ಎಷ್ಟೊಂದು ಹೋಟ್ಲಿದೆ, ಎತ್ತಗೆಡವು ಬಿದ್ರು ಹೋಟ್ಲೊಳಗೆ ಬೀಳೋದಲ್ಲಿ. ಅದು ಇದೆ. ಅದೇ MSR ನಗರ ಆಗಿದ್ರೆ ಏನು ಟೆನ್ಷನ್ ಇರಲಿಲ್ಲ. ಯಾಕಂದ್ರೆ ಕಾಲೇಜ್ ಇರೋ ಏರಿಯಾ ಅಲ್ವಾ. ತರಾವರಿ ಹೋಟೆಲ್ಗಳು, ಆಮೇಲೆ ತರಾವರಿ ಊಟಗಳು, ಆಮೇಲೆ ತರಾವರಿ ಬಜೆಟ್ ರೇಂಜಲ್ಲೂ ಸಿಗ್ತವೆ. ಕಮ್ಮಿ ಪ್ರೈಸ್ ಇಂದ ಹಿಡಿದು ಟಾಪ್ ಹೈಯೆಸ್ಟ್ ಪ್ರೈಸ್ ವರ್ಗು ಸಿಗ್ತವೆ ಅಲ್ಲಿ. ಅಲ್ಲೇನು ಟೆನ್ಷನ್ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಹೆಂಗಂದ್ರೆ ನಾರ್ಮಲ್ ಊಟನೇ, ಒಳ್ಳೆ ಎಕ್ಸ್ಪೆನ್ಸಿವ್ ಇರ್ಲಿ ಚೀಪ್ ಇರ್ಲಿ ಏನೇ ಇರ್ಲಿ ಒಳ್ಳೆ ಊಟ ಅಂತೂ ಸಿಗ್ತಾನೆ ಇಲ್ಲ ಈ ಏರಿಯಾನಲ್ಲಿ. ಆಮೇಲೆ ಹೋಟೆಲ್ಗಳು ಕಮ್ಮಿನೇ ಇಲ್ಲ. ಅದರಿಂದ ಸ್ವಲ್ಪ ತಲೆನೋವು ಈ ಏರಿಯಾ. ಎನಿವೇಸ್ ನಾನು ಈಗ ಹೋಗಿ ಚಿಕನ್ ತಗೊಂಡ್ ಬಂದ್ಬಿಡ್ತೀನಿ. ಎಷ್ಟು ಕೆಜಿ ತರಲಪ್ಪಿ? ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ವಡಕ್ಕೆ ಹಿಂಗಾಗತ್ತೆ. ಆ್ಯಕ್ಚುಲಾಗಿ ಇವತ್ತು ನಮ್ಮ ಅಕ್ಕನ ಮನೆ ಒಂದು ಸ್ಮಾಲ್ ಫಂಕ್ಷನ್ ಇದೆ, ಹೋಗ್ಬೇಕಿತ್ತು. ಬಟ್ ಬೆಳಗ್ಗೆಯಿಂದ ಬೇಡ ಹೋಗೋದು, ಪುನಃ ಅಷ್ಟು ದೂರ ಹೋಗಿ ವಾಪಸ್ ಬರಬೇಕಲ್ಲ, ಮೊನ್ನೆನೂ ಹೋಗಿ ಬಂದಿದ್ದೀವಿ ಅಂದ್ಕೊಂಡು ಬರಲ್ಲ ಅಂತ ಹೇಳಿದೆ. ಬಟ್ ಯಾಕೋ ಮನಸ್ಸು ತಡಿಲಿಲ್ಲ. ಇವಾಗ ಹೋಗೋಣ ಅಂತ ಅಂದ್ಕೊಂಡು ಮನು ಹತ್ರ ಡ್ರಾಪ್ ತಗೊಂತಾ ಇದ್ದೀನಿ. ನಾನು ಅಲ್ಲೇ ಉಳ್ಕೊಂತೀನಿ, ಪುನಃ ಬರಲ್ಲ. ಯಾಕೆಂದರೆ ಸಂಡೇ ಪುನಃ ಹೋಗ್ಬೇಕು. ಮಧ್ಯದಲ್ಲಿ ಮನು ಏನೋ ಕೇಳಿದ್ರು, ಅಷ್ಟೊತ್ತಿಗೆ ಅದು ಅಲ್ಲೇ ಕಟ್ಟಾಯಿತು. ನಾನು ಏನು ಹೇಳ್ತಾ ಇದ್ದೆ, ಮನು ಹತ್ರ ಡ್ರಾಪ್ ತಗೊಂತಾ ಇದ್ದೀನಿ. ಲೇಟಾಗಿ ಹೋಗಿದ್ದೆ, ಆಗಲೇ 7 o'clock. ಅವ್ರ ಮನೆ ಒಂದು ಚಿಕ್ಕ ಫಂಕ್ಷನ್, ಒಂದು 1/2 hour 45 minutes ಫಂಕ್ಷನ್. ಅದು 7 ಸ್ಟಾರ್ಟ್ ಆಗುತ್ತೆ ಕಣೆ ಅಂತ ಅಂದಿದ್ಲು. ಪರವಾಗಿಲ್ಲ, ಮುಗ್ದೋಗಿದ್ರು ನಾನು ಹೋಗ್ತಾ ಇರೋದು ನಮ್ಮ ಮನೇಲಿ ಎಲ್ಲರೂ ಗ್ಯಾದರ್ ಆಗಿದ್ದಾರಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಹೋಗ್ತಾ ಇದ್ದೀನಿ. ನಾನೊಬ್ಳು ಮಿಸ್ ಆಗ್ತಿದ್ದೀನಲ್ಲ ಅಂತ. ಬಟ್ ಮನು ಕೆಲಸ ಇದೆ, ಅವ್ರು ಬರೋದಿಕ್ಕಾಗಲ್ಲ. ಸೊ ಹಂಗಾಗಿ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು 2 days ಬನ್ನಿ. ಓಕೆ. ಅವ್ರಿಗೆ ಚಿಕನ್ ಮಾಡಿಟ್ಟು ನಾನು ಸಂಜೆ ಸ್ನಾನ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಅದೆಲ್ಲ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಚಿಕನ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅದೆಲ್ಲ ಮಾಡಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆನೆಲ್ಲ ಮುಗಿಸಿ ನೋಡಿ ಟೈಮು ಇಷ್ಟ ಆಗಿದೆ. ಇವಾಗ ಜಸ್ಟ್ ಬಂದೆ, ಲೇಟಾಗಿ ಹೋಗ್ಬಿಟ್ಟಿದೆ. ನೋಡ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮುಗ್ದೇ ಹೋಗಿರತ್ತೇನೆ ಅಷ್ಟೊತ್ತಿಗೆ. ನಗಬೇಕು ಚಿನ್ನು, ಕತ್ತು ಬಗ್ಸಿ ಅಷ್ಟೊಂದಲ್ಲ, ಕತ್ತು ಬಗ್ಸಿ ಅಂದರೆ ಹಿಂಗೆ ಸ್ಟ್ರೈಟಾಗಿ ಹಂಗೆ ಸ್ಮೈಲ್ ಕೊಡು. ಸೂಪರ್ ಡೂಪರ್ ಆಗಿ ಕಾಣಿಸ್ತಾ ಇದೆಯಾ. ನಡಿ ನಡಿ, ಒಂದು ಉಷ್ಟಿ ಬಟ್ಟೆ ಇಟ್ಬಿಡಿ. ಹೌದಾ, ನಡಿ. Just cause I'm young and I'm handsome. Tell all these to have a seat. I know that they cannot stand them. Burn it and roll me another one. I do whatever I feel like. I remember when we dreamed about it. Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.